ಓಂ ಶಾಂತಿ. ಆತ್ಮಾಭಿಮಾನವು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತದೆ. ದೇಹಾಭಿಮಾನವು ಕಂಗಾಲರನ್ನಾಗಿ ಮಾಡುತ್ತದೆ. ಆದ್ದರಿಂದ ಆತ್ಮ ಅಭಿಮಾನಿ ಭವ. ಯಾವ ಅಭ್ಯಾಸವು ಅಶರೀರಿಯಾಗುವುದರಲ್ಲಿ ಬಹಳ ಸಹಯೋಗ ಕೊಡುತ್ತದೆ. ಕರ್ಮವು ಮುಕ್ತಾಯವಾಗುತ್ತಿದ್ದಂತೆ ಹಳೆಯ ವಸ್ತ್ರವನ್ನು ಬಿಟ್ಟು ಅಶರೀರಿಯಾಗಿ ಬಿಡಿ. ಆತ್ಮಗಳು ಸಹೋದರನಾಗಿದೆ. ಈ ಅಭ್ಯಾಸವನ್ನು ಮಾಡುತ್ತಾ ಇರಿ. ಇದೇ ಪಾವನರಾಗುವ ಸಹಜ ಸಾಧನವಾಗಿದೆ. ಶರೀರವನ್ನು ನೋಡುವುದರಿಂದ ಕೆಟ್ಟ ವಿಚಾರಗಳು ನಡೆಯುತ್ತವೆ. ಆದ್ದರಿಂದ ಅಶರೀರಿಗಳಾಗಿ ನೀವು ದೇವಿ ದೇವತಾ ಧರ್ಮದಲ್ಲಿ ಬಂದಿದ್ದೀರಿ. ನಂತರ ಡ್ರಾಮಾದ ಯೋಜನೆಯ ಅನುಸಾರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಕಲೆಗಳು ಕಡಿಮೆಯಾಗುತ್ತಾ ಇಲ್ಲಿ ಕಲಾಹೀನರಾಗಿ ಬಿಟ್ಟಿದ್ದೀರಿ. ತಮ್ಮನ್ನು ಸದಾ ಪಾತ್ರಧಾರಿಯ ತಿಳಿಯಿರಿ. ಹೇಗೆ ಪಾತ್ರಧಾರಿಯ ಪಾತ್ರವು ಮುಕ್ತಾಯವಾಗುತ್ತಿದ್ದಂತೆ ವಸ್ತ್ರವನ್ನು ತೆಗೆದು ಬಿಡುತ್ತಾರೆ, ಹಾಗೆ ತಾವು ಮಕ್ಕಳು ಸಹ ಈ ಅಭ್ಯಾಸವನ್ನು ಮಾಡಬೇಕು. ರಾವಣ ರಾಜ್ಯಕ್ಕೆ ಆಸುರಿ ರಾಜ್ಯವೆಂದು ಹೇಳಲಾಗುತ್ತದೆ. ರಾವಣನನ್ನು ಸುಡುವ ಸಂಪ್ರದಾಯವು ಭಾರತದಲ್ಲಿದೆ. ರಾಮರಾಜ್ಯ ರಾವಣ ರಾಜ್ಯವೆಂದು ಭಾರತವಾಸಿಗಳೇ ಹೇಳುತ್ತಾರೆ. ಅಂದಾಗ ರಾಮರಾಜ್ಯವು ಸತ್ಯಯುಗದಲ್ಲಿ ಇರುತ್ತದೆ. ಒಳ್ಳೊಳ್ಳೆಯ ಮಕ್ಕಳು ಸಹ ಪೂರ್ಣ ರೀತಿಯಲ್ಲಿ ಅರಿಯದೇ ಇರುವ ಕಾರಣ ತಮ್ಮ ಅದೃಷ್ಟಕ್ಕೆ ಅಡ್ಡಗೆರೆಯನ್ನು ಎಳೆದುಕೊಳ್ಳುತ್ತಾರೆ. ರಾವಣನ ಅವಗುಣಗಳು ಹಿಡಿದುಕೊಳ್ಳುತ್ತವೆ. ಇಲ್ಲಿ ಎಲ್ಲರಲ್ಲಿ ಭೂತ ಪ್ರವೇಶತೆಯಾಗಿದೆ. ಕ್ರೋಧ, ಲೋಭ, ಮೋಹದ ಬೋಧವಿದೆಯಲ್ಲವೇ? ನಾವು ಅವಿನಾಶಿಯಾಗಿದ್ದೇವೆ. ಈ ಶರೀರವು ವಿನಾಶಿಯಾಗಿದೆ ಎಂಬುದನ್ನು ಮರೆತು ಹೋಗಿದ್ದಾರೆ. ದೇಹಾಭಿಮಾನ ಮತ್ತು ಆತ್ಮ ಅಭಿಮಾನಿಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಆತ್ಮ ಅಭಿಮಾನಿ ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿ ಬಿಡುತ್ತಾರೆ. ದೇಹಾಭಿಮಾನವು ಬರುವುದರಿಂದ ಕಂಗಾಲಾಗಿ ಬಿಡುತ್ತಾರೆ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು. ಇವರಿಗೆ ರಾಜ್ಯ ಭಾಗ್ಯವನ್ನು ಯಾರು ಕೊಟ್ಟರು? ಅವರು ಅಂತಹ ಯಾವ ಕರ್ಮವನ್ನು ಮಾಡಿರಬಹುದು? ಯಾವುದರಿಂದ ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದರು? ಕರ್ಮದ ಮಾತಲ್ಲವೇ? ಮನುಷ್ಯರು ಆಸುರಿ ಕರ್ಮಗಳನ್ನು ಮಾಡುತ್ತಾರೆ. ಅವರ ಕರ್ಮವು ವಿಕರ್ಮವಾಗಿ ಬಿಡುತ್ತದೆ. ಸತ್ಯಯುಗದಲ್ಲಿ ಕರ್ಮ ಅಕರ್ಮಗಳಾಗುತ್ತವೆ. ಅಲ್ಲಿ ಕರ್ಮದ ಖಾತೆ ಇರುವುದಿಲ್ಲ. ತಿಳಿಯದೇ ಇರುವ ಕಾರಣ ಬಹಳ ವಿಘ್ನಗಳು ಬರುತ್ತವೆ. ನೀವೇ ಬ್ರಹ್ಮಮುಖ ವಂಶಾವಳಿ ಮತ್ತೆ ವಿಷ್ಣು ವಂಶಿ ಮತ್ತು ಚಂದ್ರ ವಂಶಿಯಾಗುತ್ತೀರಿ. ಅವೆರಡು ವಂಶಾವಳಿಯಾಗಿದೆ ಮತ್ತು ಒಂದು ಬ್ರಾಹ್ಮಣ ಕುಲವೆಂದು ಹೇಳುತ್ತಾರೆ. ಇದಕ್ಕೆ ವಂಶಾವಳಿ ಎಂದು ಹೇಳುವುದಿಲ್ಲ. ಶಿವ ನಿರಾಕಾರನನ್ನು ಒಂಟಿಯಾಗಿ ತೋರಿಸುತ್ತಾರೆ. ಶಂಕರ ಪಾರ್ವತಿಯನ್ನು ಒಟ್ಟಾಗಿ ತೋರಿಸುತ್ತಾರೆ. ಇಬ್ಬರ ಕಾರ್ಯವೇ ಬೇರೆ ಬೇರೆಯಾಗಿದೆ. ಅಂದಾಗ ಶಿವಶಂಕರನನ್ನು ಒಬ್ಬರೇ ಎಂದು ಹೇಗೆ ಹೇಳಲು ಸಾಧ್ಯ? ಸಹೋದರ ಸಹೋದರಿಯರ ಸಂಬಂಧದಲ್ಲಿಯೂ ಬುದ್ಧಿಯು ಚಲಾಯಮಾನವಾಗುತ್ತದೆ. ಆದ್ದರಿಂದ ತಂದೆಯು ಇದಕ್ಕಿಂತಲೂ ಮೇಲೆ ತೆಗೆದುಕೊಂಡು ಹೋಗುತ್ತಾರೆ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಈ ಸಮಯದಲ್ಲಿ ಆತ್ಮವು ತಮೋ ಪ್ರಧಾನ, ಶರೀರವು ತಮೋ ಪ್ರಧಾನವಾಗಿದೆ. ತಮೋ ಪ್ರಧಾನ ಆತ್ಮವು ಮುಕ್ತಿಯಲ್ಲಿ ಹೋಗಲು ಸಾಧ್ಯವಿಲ್ಲ. ಪವಿತ್ರವಾದಾಗಲೇ ಹೋಗುವುದಕ್ಕೆ ಸಾಧ್ಯವಂತೆ. ಇಲ್ಲಿ ಎಲ್ಲರೂ ಗತಿ ಸದ್ಗತಿಗಾಗಿ ಪುರುಷಾರ್ಥ ಮಾಡುತ್ತಾರೆ, ಏಕೆಂದರೆ ದುರ್ಗತಿಯಲ್ಲಿದ್ದಾರೆ. ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ. ಅಂದಾಗ ಗಂಗೆಯ ನೀರು ಸದ್ಗತಿ ಕೊಡುತ್ತದೆ, ಪಾವನರನ್ನಾಗಿ ಮಾಡುತ್ತದೆ. ಯಾರಲ್ಲಿ ಜ್ಞಾನ ಮತ್ತು ಯೋಗದ ಶಕ್ತಿ ಇದೆಯೋ ಅವರು ಆಕರ್ಷಿತರನ್ನಾಗಿ ಮಾಡುತ್ತಾರೆ. ವಿದ್ಯಾವಂತರಿಗೆ ಒಳ್ಳೆಯ ಸತ್ಕಾರ ಸಿಗುತ್ತದೆ. ಈಗ ತಂದೆಯು ನಿಮ್ಮನ್ನು ತನ್ನ ಸಮಾನ ದೈವಿ ಸಂಪ್ರದಾಯದವರನ್ನಾಗಿ ಮಾಡುತ್ತಾರೆ. ಆತ್ಮ ಅಭಿಮಾನಿಗಳಾಗಿ ಇದು ಉತ್ತಮರಾಗುವ ಯುಗವಾಗಿದೆ. ತಂದೆಯು ಎಷ್ಟೊಂದು ಪ್ರೀತಿಯಿಂದ ತಿಳಿಸುತ್ತಿರುತ್ತಾರೆ. ದೃಷ್ಟಿಯನ್ನು ಶುದ್ಧ ಪವಿತ್ರವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಯಾರ ನಾಮರೂಪವನ್ನೂ ನೋಡದೆ ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು. ಸ್ವಯಂವನ್ನು ಆತ್ಮನೆಂದು ತಿಳಿದು ಸಹೋದರ ಆತ್ಮನೊಂದಿಗೆ ಮಾತನಾಡಬೇಕು. ಸರ್ವರ ಸತ್ಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಯೋಗದ ಶಕ್ತಿಯನ್ನು
ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ. ದೈವಿ ಗುಣಗಳಿಂದ ಸಂಪನ್ನರಾಗಬೇಕು. ನಡವಳಿಕೆಯನ್ನು ಸುಧಾರಣೆ ಮಾಡುವ ಸೇವೆ ಮಾಡಬೇಕು. ಕಾಯಿಲೆ ಪ್ರಜ್ಞೆಯಲ್ಲಿರುವ ಬದಲು ಖುಷಿಯಿಂದ ಲೆಕ್ಕಾಚಾರ ಚುಕ್ತು ಮಾಡುವಂತಹ ಆತ್ಮ ಅಭಿಮಾನಿ ಭವ. ಕಾಯಿಲೆಯಿಂದ ಎಂದೂ ಗಾಬರಿಯಾಗಬೇಡಿ. ಸ್ವಲ್ಪವಾದರೂ ಔಷಧಿ ಎಂಬ ಫ್ರೂಟ್ ತಿಂದು ಅದಕ್ಕೆ ವಿದಾಯಿ ಕೊಟ್ಟು ಬಿಡಿ. ಖುಷಿಯಿಂದ ಲೆಕ್ಕಾಚಾರ ಚುಕ್ತು ಮಾಡಿ. ಪ್ರತಿ ಗುಣ ಪ್ರತಿ ಶಕ್ತಿಯ ಅನುಭವ ಮಾಡುವುದು ಅರ್ಥಾತ್ ಅನುಭವಿ ಮೂರ್ತಿಗಳಾಗುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.